ನವರತ್ನ 33 ಕೋಟಿ ರೂಪಾಯಿ ಅನುದಾನ. ಅದರಲ್ಲಿ 30% ಕೂಡ ಕೆಲಸ ಆಗಿಲ್ಲ. 2 ವರ್ಷ ಆಗೋಯ್ತು. 2 ವರ್ಷದಲ್ಲಿ ಮುನ್ಸಿಪಾಲಿಟಿಯಿಂದ 33% ಕೆಲಸಗಳ 30% ಆಗಿದೆ. ಇನ್ನು 70% ಕೆಲಸ ಆಗಿಲ್ಲ. ಅದು ನಮ್ಮ ಅವಧಿನಲ್ಲಿ 33 ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಗ್ಯಾಸ್ ಸ್ಟವ್ ಅಂತ ಕೊಟ್ಟಿದ್ವಿ, ಟೈಲರ್ ಮಿಷಿನ್ ಕೊಟ್ಟಿದ್ವಿ. ಯಾವುದಿಗೂ ನಮ್ಮನ್ನ ಇದು ಮುನ್ಸಿಪಾಲ್ಟಿನಲ್ಲಿ ಉತ್ತರ ಇಲ್ಲ. ಏನಕ್ಕೆ ಇದಾಯಿತು ಅಂದರೆ ಫಂಡ್ಸ್ ಇಲ್ಲ ಅಂದರೆ 33 ಕೋಟಿ ರೂಪಾಯಿ ನವರತ್ನ 4ನಲ್ಲಿ ಬಂತ ಹೇಳಿ ನೋಡೋಣ. ಇದು ನಿದ್ದೆ ಮಾಡ್ತಾಯಿದ್ದೆ. ಆಮೇಲೆ ಮಾರ್ಕೆಟ್ರಲ್ಲಿ ರಿನಿವೇಷನ್ ಹೆಸರಿನಲ್ಲಿ 2 ಅಪ್ಸ್ಟರ್ಗೆ ಅಂಗಡಿ ಕಟ್ಕೊಂಡಿದೆ. ಅದ್ರ ಹಿಂದೆ ಇರೋದು ಯಾರು? ಅದು ಹಿಂದೆ ಇರೋರು ನೋಡಿ, 2 ಅಪ್ಸ್ಟರ್ ಮಾರ್ಕೆಟ್ರಲ್ಲಿ ಬಂದ್ಬಿಟ್ಟು ಅಂಗಡಿಗಳು. ನ್ಯಾಯನ ಇದು? ಡೆಮಾಲೇಷನ್ ಮಾಡೋಕ್ಕೆ ಪರ್ಮಿಷನ್ ಇದೆಯಾ? ಅಂಗಡಿನ ಪರ್ಮಿಷನ್ ಮಾಡೋ ಒಂದು ಇಟ್ಟಿಗೆ ಕಿತ್ತೊಳಗೆ ಯಾವನಿಗೂ ಪರ್ಮಿಷನ್ ಇಲ್ಲ. ದ ಓನರ್ ಆಫ್ ಮುನ್ಸಿಪಾಲಿಟಿ ಅವನು ಬಂದ್ಬಿಟ್ಟು ರೆನೋವೇಷನ್ಗೆ ಪರ್ಮಿಷನ್ ಕೊಡಬಾರ್ದು. ಅದು ಯಾವುದು ಓನರ್ ಇದ್ದಾನೆ ಅವನು ರೆನೋವೇಷನ್ ಮಾಡಬಾರ್ದು. ಕರೆಕ್ಟಾ? ಇದೇ ಅಂಬೇಡ್ಕರ್ ಬಿದ್ದೋಗಿರೋ ಥರ ಇದೆ. ಹಾಕಿದ್ದಾರೆ. ಹಾಕಿದ್ದಕ್ಕೆ ಭಯ ಆಗಿದೆ. ನಮ್ಮ ಅವಧಿನಲ್ಲಿ ಅದಕ್ಕೆ ಸುಮಾರು ದುಡ್ಡು ಸ್ಯಾಂಕ್ಷನ್ ಮಾಡಿ ರಿಸರ್ವೇಷನ್ ಮಾಡಿದ್ವಿ. ಅದನ್ನೇ ಗಾಲಿಗೆ ತೂರು ಹಾಕ್ಬಿಟ್ರು. ಆಮೇಲೆ ಶ್ರೀಮಾನ್ ಭಕ್ತವಚಲಂ ಅವ್ರಿಗೆ MLA ಮೇಡಮ್ ಲೆಟ್ರ್ ಕೊಟ್ಟಿದ್ದಾರೆ, ಒಂದು ಪ್ರತಿಮೆ ಮಡಗಬೇಕು ಹಂಗಂತ. ನಾವು ಅದರಲ್ಲಿ ರಿಸರ್ವೇಷನ್ ಪಾಸ್ ಮಾಡಿದ್ದೀವಿ. ಅದು ಗಾಲಿಗೆ ತೂರು ಹಾಕಿದ್ದಾರೆ. ಯಾವುದಾದ್ರು ಅಲ್ಲೇ ರಿಸರ್ವೇಷನ್ ಪಾಸ್ ಮಾಡಿದ್ರೆ ಅದನ್ನ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇನ್ನು ಹೊಸದಾಗಿ ಬಂದ್ಬಿಟ್ಟು ಅದೇ ಇದನ್ನು ಮಾತಾಡ್ತಾರೆ. ಬಟ್ ಇದು ಬಂದ್ಬಿಟ್ಟು ಮುನ್ಸಿಪಾಲ್ಟಿನಲ್ಲಿ ಬಂದು ಫುಲ್ಲು ಫೇಲ್ಯೂರ್. ನಾನು ಈ ಅಂಗಡಿ ಬಗ್ಗೆ ಸಿಕ್ಕಾಪಟ್ಟೆ ಫೈರ್ ಮಾಡಿದ್ದೀನಿ. ಇದು ನ್ಯಾಯ ಇಲ್ಲ. ಇದು ನೆಕ್ಸ್ಟ್ ಬಂದು ನಮ್ಮ ಇದು ಸ್ಟ್ರೀಟ್ ಲೈಟು CMS ಅಂತ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ. ಅವರು ಬಂದ್ಬಿಟ್ಟು ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡಬೇಕು. ಅವರು ಹೊಸ ಲೈಟ್ ಹಾಕಿ ಹೊಸ ಇದು ಮಾಡೋಂಗಿದ್ದ. ಇಲ್ಲಿ ಬಂದ್ಬಿಟ್ಟು ತಿಂಗಳಿಗೆ ಬಂದ್ಬಿಟ್ಟು 4 ಲಕ್ಷ ಕೊಡ್ತಾ ಇದ್ದಾರೆ. ತಿಂಗಳಿಗೆ 4 ಲಕ್ಷ ಅಂದರೆ ವರ್ಷಕ್ಕೂ 48 ಲಕ್ಷ. ಈ 2 ವರ್ಷಕ್ಕೆ 1 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ರೆ ಜವಾಬ್ದಾರಿ ಇಲ್ಲ. ಆಮೇಲೆ BMLನಲ್ಲಿ ಕೆಲಸ ಮಾಡಿರೋ ಕಾರ್ಮಿಕರು, ಹುಡುಗರು, ಟೆಂಪ್ರವರಿ ಮಾಡೋರಿಗೆಲ್ಲ ದಯವಿಟ್ಟು ನೀವು ಒಂದು ರೆಗ್ಯುಲೇಷನ್ ಮಾಡಿ, ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ, ಅದು ರೆಗ್ಯುಲೇಷನ್ ಮಾಡಿ ರೆಡಿ ಮಾಡಿ ಕೊಡಿ ಹಂಗಂತ ಕೇಳಿದೆ. ಅದಕ್ಕೆ ಉತ್ತರ ಇಲ್ಲ. ಆಮೇಲೆ ಇದು ನಗರ ಮೈನ್ಸ್ಲೆಲ್ಲ ಬಂದ್ಬಿಟ್ಟು ಈ ಗಿಡಗಳೆಲ್ಲ ಬಂದು ಹಾವು ಜೇಲು ಎಲ್ಲ ತಿರುಗ್ತಾ ಇದೆ. ಅದಕ್ಕೋಸ್ಕರ ಬಂದು ನಾನಿರೋ ಟೈಮ್ನಲ್ಲಿ ಒಂದೊಂದು ವಾರ್ಡ್ಗೆ 3 JCB ಅಂದರೆ 35 JCB ಇಲ್ಲಿ ಮುನ್ಸಿಪಾಲ್ಟಿ ಹತ್ರ ನಿಲ್ಲಿಸಿ ನಾವು ಬಂದ್ಬಿಟ್ಟು ಸ್ಪೆಷಲ್ ಟೆಂಡರ್ ಬಿಟ್ಟು ಕ್ಲೀನ್ ಮಾಡಿಸಿದ್ವಿ. ಇವಾಗ 1 JCB ಇಟ್ಕೊಂಡ್ರೆ ಅದಕ್ಕೆ ಆಪ್ರೇಟ್ರಿಗೆ ಹೋಗ್ತಿಲ್ಲ. ಎಲ್ಲಿ ನಗರ ಶುದ್ಧ ಇರೋದು? ನಗರ ಶುದ್ಧ ಇರುತ್ತೆ. ಇದಕ್ಕೆಲ್ಲ ಉತ್ತರನೇ ಇಲ್ಲ. ಇದು ಮುನ್ಸಿಪಾಲ್ಟಿ ಆಡಳಿತನೋ ಇಲ್ಲ ನನಗೆ ಗೊತ್ತಿಲ್ಲ. ನಾನು 3 ವರ್ಷ ಮಾಡಿದ್ದೀನಿ. ಬಟ್ ಇದು ಅನ್ಲೈಕ್ ಮುನ್ಸಿಪಾಲಿಟಿ. ಇದಕ್ಕೆ ಬಂದ್ಬಿಟ್ಟು ಜನನ ಉತ್ತರ ಹೇಳ್ಬೇಕು. ಇದು 93 ಲೈಟ್ ಹಾಕಿದ್ದಾರೆ. 10,000 ಲೈಟ್ ಚೇಂಜ್ ಮಾಡಿದ್ದೀನಿ ಅಂತಾನೆ ಅಲ್ಲಿ ಇವ್ರ ಲೆಕ್ಕ ಹಾಕಿದ್ರೆ 6,000 ಅಂತ. ಅದು 6,000 ಮೇಂಟೈನ್ಗೆ ಬಂದ್ಬಿಟ್ಟು ಅವನೇ ಮೇಂಟೈನ್ ಮಾಡಬೇಕು. ಮೇಂಟೈನ್ಗೆ ಸಪ್ರೇಟ್ ದುಡ್ಡು ಕೊಡ್ತಾರೆ. ಅವನು ಹಾಕಿರೋರ್ಗೆ ದುಡ್ಡು. ಇದೆಲ್ಲ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕೆಲಸಗಳು ಯಾವುದು ಸರ್. ಇದು ಅಂಗಡಿಗಳು ಬಂದ್ಬಿಟ್ಟು ಹೊಡೆದ್ಬಿಟ್ಟು ಕಟ್ಟೋದು ಸರಿ ಇಲ್ಲ ಸರ್. ಇದು ಯಾವುದು ಪ್ರಾವಿಷನೇ ಇಲ್ಲ. DC ಕೂಡ ಏನೇ ಕೊಟ್ಟಿದ್ದಾರೆ. ಆ ಲೆಟ್ರನ್ನು ಕೊಟ್ಟಿದ್ದೀನಿ, ಆ ಫೋಟೋನು ನಾನು ಕೊಟ್ಟಿದ್ರೆ ನಮ್ಮ ಮೇಲೆ ಕೋಪ ಬೀಳ್ತಾರೆ. ಆದರೆ ನಮ್ಮೂರಕ್ಕೋಸ್ಕರ ನಾನು ಯಾರಿಗೂ ಭಯ ಬಿಡ. ಲಾಸ್ಟ್ ಈಗ ಮೀಟಿಂಗ್ ಅಲ್ಲಿ ಏನು ಸರ್ ಡಿಸಿಷನ್ ಆಯ್ತು? ಒಂದು ಡಿಸಿಷನ್ ಇಲ್ಲ. ನೋ ಡಿಸಿಷನ್. ಎಸ್, ಅದು ಕರೆಕ್ಟಾன ಉತ್ತರ ಇಲ್ಲ, ಕರೆಕ್ಟಾಗಿ ಕೊಡೋಂಗಿಲ್ಲ. ಮೀಟಿಂಗ್ ಅಂತ ಹೆಸರಿಗೆ ಮಾಡಿದ್ದಾರೆ ಅಷ್ಟೇ. 2 ವರ್ಷ ಬಿಟ್ಟು ಮೀಟಿಂಗ್ ಇದು ಮುನ್ಸಿಪಾಲಿಟಿ ಫೇಲ್ಯೂರ್ ಅಂತ ಹೇಳಿದ್ರಲ್ಲ. ಹೌದು. ಫೇಲ್ಯೂರ್ ಯಾರು ಆಫೀಸರ್ ಇಂದ ಫೇಲ್ಯೂರಾ? ಆಡಳಿತ, ಎಲೆಕ್ಟೆಡ್ ಬಾಡಿ ಆಡಳಿತ ಹೋಯ್ತು. ಇವಾಗ ನಿಮ್ಮೇ ನೋಡ್ತಾ ಇದ್ರಿ ಯಾವ ಕೌನ್ಸಿಲರ್ ಏನೇನು ಕ್ವಶನ್ ಅಲ್ಲ, ಎರಡು ಬರುತ್ತಲ್ಲ ಸರ್, ಅಧ್ಯಕ್ಷರು ಬರುತ್ತೆ ಮತ್ತೆ ಆಡಳಿತ ಸರ್. ಎರಡು. ಇವಾಗ ಅಧ್ಯಕ್ಷರು ಹೊಸಬ್ರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇತ್ತು. ಇವಾಗ ಏನೋ ಇಂಪ್ರೂವ್ಮೆಂಟ್ ಆಗುತ್ತೆ, ಏನೋ ದೇವರು. ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ. ಎಸ್, administration full dead. Discount on all Voltas brand items, AC, refrigerator, washing machine and other items only at Voltas brand showroom at Parandehali.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.